ರೇಣುಕಾ ಸ್ವಾಮಿಯನ್ನ ಕೊಲೆ ಮಾಡೋಬೇಕಂತ ಸಂದರ್ಭದಲ್ಲಿ ಒಂದು ಸ್ಕೆಚ್ ಅನ್ನ ಹಾಕ್ತಾರೆ. ಆ ಸ್ಕೆಚ್ ವಿಚಾರದಲ್ಲಿ ಚಿತ್ರದುರ್ಗದಿಂದ ಶುರುವಾಗುತ್ತೆ. ಇದು ಪ್ರೀ ಪ್ಲಾನ್ ಅನ್ನೋದು ಈಗ ಗೊತ್ತಾಗ್ತಾ ಇದೆ. ರೇಣುಕಾ ಸ್ವಾಮಿಯನ್ನ ಪುಸಲಾಯಿಸಿ ಕರೆ ತಂದಿರ್ತಾರೆ ಈ ಗ್ಯಾಂಗು. ಹಂತಕರ ಬಣ್ಣದ ಮಾತನ್ನ ನಂಬಿ ಬಂದು ಕೊಲೆ ಆಗ್ತಾನೆ ಈ ಸ್ವಾಮಿ. ತನ್ನ ಕೊಲ್ಲೋರಿಗೆ ತನ್ನದೇ ಹಣದಲ್ಲಿ ತಿಂಡಿಯನ್ನ ಕೂಡ ರೇಣುಕಾ ಸ್ವಾಮಿ ಕೊಡಿಸಿರ್ತಾನೆ. ಪಬ್ಲಿಕ್ ಟಿವಿಯಲ್ಲಿ ಡಿ ಗ್ಯಾಂಗ್ನ ಇನ್ನೊಂದು ಕ್ರೌರ್ಯ ಕೂಡ ಅನಾವರಣವಾಗಿದೆ. ಯಾಕೆ ಇವ್ರನ್ನ ಪುಸಲಾಯಿಸಿ ಕರ್ಕೊಂಡು ಬರ್ತಾರೆ ಅಂತಂದ್ರೆ, ಪವಿತ್ರ ಗೌಡ ಅವ್ರ ಜೊತೆಗೆ ಭೇಟಿ ಮಾಡಿಸ್ತೀವಿ ಅಂತ ಹೇಳಿ ಗ್ಯಾಂಗ್ ಇವ್ರನ್ನ ಕರ್ಕೊಂಡು ಬಂದತ್ತೆ. ಅದನ್ನ ನಂಬಿಬಿಟ್ಟು ಈ ಸ್ವಾಮಿ ಅವ್ರ ಜೊತೆಗೆ ಕಾರ್ ಹತ್ಕೊಂಡು ಬಂದು ಅವರಿಗೆ ತಿಂಡಿನೂ ಕೂಡ ಅವರದೇ ದುಡ್ಡಲ್ಲಿ ಕೊಡಿಸ್ಕೊಂಡು ಕರ್ಕೊಂಡು ಬಂದ ಮೇಲೆ ಇವ್ರನ್ನ ಬಲಿ ಕೊಡ್ತಾರಂತ ಅವ್ರಿಗೇನು ಗೊತ್ತಿತ್ತು? ಬಲಿ ಕೊಡೋಕ್ಕೆ ಕರ್ಕೊಂಡು ಬರ್ತಾ ಇದ್ದಾರೆ ಅಂತೇಳಿ. ಅಲ್ಲಿ ನೋಡಿದ್ರೆ ಕಾರನ್ನು ತೊಗೊಂಡಿರೋದು ಮೇಕೆ ತರಕ್ಕೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ದು. ಆ ಮೇಕೆ ಇದೆ ಅಂತ ಯಾರಿಗೆ ಗೊತ್ತಿತ್ತು? ಇಲ್ಲಿ ನೋಡಿದ್ರೆ ತಿಂಡಿ ಕೊಡಿಸ್ಕೊಂಡು ಪಾಪ ಬಂದು ಬಲಿಯಾಗುವಂಥ ಪರಿಸ್ಥಿತಿ ರೇಣುಕಾ ಸ್ವಾಮಿದು. ಯಾತಕ್ಕೋಸ್ಕರ? ಪವಿತ್ರ ಗೌಡನ ಜೊತೆ ಭೇಟಿ ಮಾಡಿಸ್ತೀವಿ ಅಂತ ಕಾರಣಕ್ಕೋಸ್ಕರ. ಪವಿತ್ರ ಗೌಡ ಜೊತೆಗೆ ಭೇಟಿ ಮಾಡಿಸ್ತೀವಿ ಅಂತ ಗ್ಯಾಂಗ್ ಹೇಳಿರುತ್ತೆ. ಭೇಟಿ ಮಾಡಿಸೋದಾಗಿ ಕರೆ ತಂದಿರುತ್ತೆ ಈ ಡಿ ಗ್ಯಾಂಗ್. ಪವಿತ್ರ ಕಾಲಿಗೆ ಬಿದ್ದು ತಪ್ಪಾಯಿತು ಅಂತ ಕೇಳು, ಇಲ್ಲ ಅಂದ್ರೆ ನಿನಗೆ ದೊಡ್ಡ ಸಮಸ್ಯೆ ಮಾಡ್ತಾರೆ, ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಅರೆಸ್ಟ್ ಮಾಡಿಸ್ತಾರೆ, ಅದನ್ನ ಬಿಟ್ಟು ತಪ್ಪಾಯಿತು ಅಂತ ಕೇಳಿಬಿಡು, ನಾನು ಜಗ್ಗ ನಿನ್ನ ಜೊತೆಯಲ್ಲಿಯೇ ಇರ್ತೀವಿ ಅಂತ ಈ ಗ್ಯಾಂಗ್ ಹೇಳಿರುತ್ತೆ. ಬಟ್ ಹೋದ ನಂತರ ಅಲ್ಲಿ ಏನಾಗ್ಬಿಡುತ್ತೋ, ಅಲ್ಲಿ ಮತ್ತೇನಾದರೂ ಮಾತನಾಡ್ತಾರೋ, ಮಾತನಾಡಿದ ನಂತರ ಮಾತಿಗೆ ಮಾತು ಬೆಳೆಯುತ್ತೋ, ಅಥವಾ ಬಂದ ತಕ್ಷಣ ಕೊಡೋಕ್ಕೆ ಶುರು ಮಾಡ್ತಾರೋ ಏಟನ್ನ, ಗೊತ್ತಿಲ್ಲ. ಈ ವಿಚಾರದಲ್ಲಿ ಪಾಪ ನಂಬಿ ಬಂದಂಥ ರೇಣುಕಾ ಸ್ವಾಮಿನ ಮೆಸೇಜ್ ಮಾಡಿದ್ದು ಸರಿಯಲ್ಲ, ತಪ್ಪೆ. ಹಾಗೆ ನೋಡೋದಾದ್ರೆ ಒಂದು ವಾದ ಬರ್ತಾ ಇದೆ. ಈ ಡಿ ಗ್ಯಾಂಗ್ನ ಅಭಿಮಾನಿಗಳು ಏನಿದ್ದಾರೆ, ಆ ಅಭಿಮಾನಿಗಳು ಇನ್ನೊಂದಿಷ್ಟು ಜನರಿಗೆ ಮಾಡುವಂಥ ಮೆಸೇಜ್ಗಳು ಏನು ಭಾಳ ಚೆನ್ನಾಗಿರುತ್ತಾ? ಸೊಂಟದಕ್ಕಿಂತ ಕೆಳಗಡೆಗಿರುವಂಥ ಶಬ್ದಗಳ ಬಳಕೆ ಮಾಡಿಕೊಂಡೆ ಆ ಡಿ ಗ್ಯಾಂಗ್ನಲ್ಲಿರುವಂಥ ಅಭಿಮಾನಿಗಳೆಲ್ಲ ಹಾಕ್ತಾರೆ ಬೇರೆದವರಿಗೆಲ್ಲ, ಬೇರೆ ನಾಯಕರಾಗಿರ್ಬೋದು ಅಥವಾ ಇನ್ಯಾರೋ ಬೇರೆ ಅಭಿಮಾನಿಗಳಾಗಿರ್ಬೋದು ಅಂಥವ್ರಿಗೆಲ್ಲ ಮಾತನಾಡೋದೇನು? ಹಾಗಿದ್ದಾಗ ಅವ್ರೇನು ಮಾಡಬೇಕು? ಅವರ ವಿಚಾರದಲ್ಲಿ ವಾಪಸ್ ನಿನ್ನನ್ನು ಕರೆದುಕೊಂಡು ಬರೋದು ನನ್ನ ಜವಾಬ್ದಾರಿ, ನೀನು ತಲೆ ಕೆಡಿಸಿಕೊಳ್ಬೇಡ ಅಂತ ಈ ಡಿ ಗ್ಯಾಂಗ್ ಹೇಳಿರುತ್ತೆ. ಕ್ಷಮೆ ಕೇಳಿ ವಾಪಸ್ ಬರೋದು ಅಂತ ಗ್ಯಾಂಗ್ ಜೊತೆಗೆ ರೇಣುಕಾ ಸ್ವಾಮಿ ಹೋಗಿರ್ತಾರೆ. ಹಂತಕರಿಗೆ ತನ್ನದೇ ಹಣದಲ್ಲಿ ಸ್ನ್ಯಾಕ್ಸ್ ಅನ್ನ ಕೂಡ ರೇಣುಕಾ ಸ್ವಾಮಿ ಕೊಡಿಸಿರ್ತಾರೆ. ರಘು, ರವಿ, ಜಗ್ಗಾಗೆ ಸ್ನ್ಯಾಕ್ಸು, ಕಾಫಿ ಟೀಯನ್ನು ರೇಣುಕಾ ಸ್ವಾಮಿ ಕೊಡಿಸಿರ್ತಾರೆ. ತುಮಕೂರಿನ ಬಳಿ ಡಾಬಾದ ಹತ್ತಿರ ತಿಂಡಿಯನ್ನು ಕೊಡಿಸಿರ್ತಾರೆ. ಮಧ್ಯದಲ್ಲಿ ಮೂತ್ರ ವಿಸರ್ಜನೆ ಮಾಡುವಾಗಲೂ ಕೂಡ ಜೊತೆಯಲ್ಲೇ ಇದ್ದಿದ್ದು ರೇಣುಕಾ ಸ್ವಾಮಿ. ಹತ್ಯೆ ಮಾಡ್ತಾರೆ ಅನ್ನೋ ಭಯವೇ ಇಲ್ಲದೆ ಆರಾಮಾಗಿ ರೇಣುಕಾ ಸ್ವಾಮಿ ತೆರಳುತ್ತಾರೆ. ಅವ್ರಿಗೇನು ಗೊತ್ತು, ಈ ವ್ಯಕ್ತಿ ಸಮಾಜದಲ್ಲಿ ಒಂದು ದೊಡ್ಡ ಸ್ಥಾನದಲ್ಲಿದ್ದಾರೆ, ಫಿಲ್ಮ್ ಹೀರೋ, ಏನು ಭಾಳ ಅಂದರೆ ಬೈಬೋದು, ಒಂದೇಟು ಹೊಡಿಬೋದು, ಹೋಗಿ ಮಾತಾಡ್ಕೊಂಡು ಬರೋಣ ಅಂತ ಬಂದಿರಬೇಕು. ಅವ್ರಿಗೇನು ಗೊತ್ತು ಈ ಮಟ್ಟದಲ್ಲಿ ಹೊಡಿತಾರೆ, ಸಾಯಿಸೇ ಬಿಡ್ತಾರೆ ಅಂತ ಹೇಳಿ. ಪಾಪ ಆ ವ್ಯಕ್ತಿಗೆ ಏನೋ ವಿಶ್ವಾಸ ಇಟ್ಕೊಂಡು ಬಂದಿದ್ದು, ಆ ವಿಶ್ವಾಸವನ್ನು ಈ ರೀತಿ ಮಾಡ್ತಾರೆ ಅನ್ನೋದು ಹೇಗಿತ್ತು? ಅವರ ಅಭಿಮಾನಿ ಆಗಿರುವಂಥ ರೇಣುಕಾ ಸ್ವಾಮಿಗೆ ಮೊದಲೇ ಗೊತ್ತಿರಬೇಕಾಗಿತ್ತು. ನನ್ನ ಸಹೋದ್ಯೋಗಿ ಈಗ ಕ್ರೈಮ್ ಬ್ಯೂರೋಯಿಂದ ನರಸಿಂಹಮೂರ್ತಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನರಸಿಂಹಮೂರ್ತಿ, ಬಲಿ ಕೊಡೋಕ್ಕಂತಲೇ ಕರ್ಕೊಂಡು ಬರಬೇಕಾದ್ರೆ ಅದಕ್ಕೆ ಹೂವು ಹಾಕಿ ಕುಂಕುಮ ಅರಿಶಿನ ಎಲ್ಲ ಇಟ್ಟು ಅದನ್ನು ಚೆನ್ನಾಗಿ ತೊಳೆದು ಕರ್ಕೊಂಡು ಬರೋ ರೀತಿಯಲ್ಲೇ ರೇಣುಕಾ ಸ್ವಾಮಿನ ಕರ್ಕೊಂಡು ಬಂದಾಗ ಇದೆಯಪ್ಪ ಇದರಲ್ಲಿ, ಅಲ್ವಾ? ನಿಜ ಅರುಣ್, ಕಳೆದ 8ನೇ ತಾರೀಕು ಚಿತ್ರದುರ್ಗದಿಂದ ರೇಣುಕಾ ಸ್ವಾಮಿಯನ್ನು ಇದೇ ಗ್ಯಾಂಗ್ ರಾಘವೇಂದ್ರ ಅಂಡಿ ಗ್ಯಾಂಗ್ ಕರೆ ತರುವ ಕೆಲಸವನ್ನು ಮಾಡಿತ್ತು. ಮೊದಲಿಗೆ ರಾಘವೇಂದ್ರನ ಜೊತೆ ರವಿ, ಜಗ್ಗಿ ಇವರೆಲ್ಲರೂ ಕೂಡ ಇದ್ದರು. ಯಾವಾಗ ಈತ ಪವನ್ ಪವಿತ್ರ ಗೌಡ ಹೆಸರಲ್ಲಿ ಈಕೆಯ ಜೊತೆ ಚಾಟನ್ನು ಮಾಡೋಕೆ ಹಿಡಿದಿದ್ದ, ಅದಾದ ಬಳಿಕ ಏನೂ ಆಗೋದಿಲ್ಲ, ಬಾ ನಿನ್ನನ್ನು ನಾನು ಸಾರಿಯನ್ನು ಹೇಳ್ತೀನಿ, ಒಂದು ಕ್ಷಮೆಯನ್ನು ಕೇಳ್ಬಿಟ್ರೆ ಮುಗಿದೋಯ್ತು, ನಾವು ನಿನ್ನನ್ನು ವಾಪಸ್ಸು ಈಗ ಹೇಗೆ ಕ್ಷೇಮವಾಗಿ ಕರ್ಕೊಂಡು ಹೋಗ್ತಿದ್ದೀವೋ ಅದೇ ರೀತಿ ಕ್ಷೇಮವಾಗಿ ಕರ್ಕೊಂಡು ಬರ್ತೀವಿ ಬಾ ಅನ್ನೋ ನಿಟ್ಟಿನಲ್ಲಿ ರೇಣುಕಾ ಸ್ವಾಮಿಯ ತಲೆಯನ್ನು ಕೆಡಿಸುವ ಕೆಲಸವನ್ನು, ಪುಸಲಾಯಿಸುವ ಕೆಲಸವನ್ನು ಮಾಡಿದರು. ಹೀಗಾಗಿ ರೇಣುಕಾ ಸ್ವಾಮಿಗೆ ಇದರ ಹಿಂದಿನ ಮರ್ಮ ಅರಿವಾಗಲಿಲ್ಲ. ಆತ ಇವ್ರನ್ನ ನಂಬಿದ, ಹೌದು ಎಲ್ಲೋ ಕರ್ಕೊಂಡು ಹೋಗ್ತಾರೆ, ಒಂದು ಕ್ಷಮೆಯನ್ನು ಕೇಳಿಸ್ಬಿಟ್ಟು ವಾಪಸ್ ಕರ್ಕೊಂಬರ್ತಾರೆ ಅಂತೇಳಿ. ಯಾಕಂತ ಹೇಳಿದ್ರೆ ಶನಿವಾರ ಇವ್ರನ್ನ ಕರೆದೊಯ್ಯೋದಕ್ಕೂ ಮೊದಲು ಹಲವಾರು ಕರೆಗಳು ಬಂದಿರುತ್ತೆ. ಕರೆಗಳು ಬಂದು ಹಲವಾರು ಬಾರಿ ಧಮಕಿಗಳು ಬಂದಿರುತ್ತೆ. ಯಾಕೆ ಈ ರೀತಿ ಮಾತನಾಡಿದೆ,
ಯಾಕೆ ಈ ರೀತಿ ಮೆಸೇಜನ್ನು ಕಳಿಸಿದ್ಯಾ ಅನ್ನೋ ನಿಟ್ಟಿನಲ್ಲಿ. ಹೀಗಾಗಿ ಒಂದು ಕ್ಷಮೆಯನ್ನು ಕೇಳಿದ್ರೆ ಎಲ್ಲವೂ ಮುಗ್ದೋಗುತ್ತಲ್ಲ ಅನ್ನೋ ಮನಸ್ಥಿತಿಗೆ ಬಂದಂತಹ ರೇಣುಕಾಸ್ವಾಮಿ ಈ ರಾಘವೇಂದ್ರ, ರವಿ, ಜಗ್ಗಿ ಜೊತೆ ಬೆಂಗಳೂರಿಗೆ ಬರೋದಕ್ಕೆ ಒಪ್ಕೊಳ್ತಾನೆ. ಹೀಗಾಗಿ ಆತನನ್ನು ದಾರಿ ಮಧ್ಯೆ ಕರ್ಕೊಂಡು ಬರುವಂತಹ ಸಂದರ್ಭದಲ್ಲಿ ಊಟ ಕೊಡಿಸ್ತಾನೆ, ಸ್ನ್ಯಾಕ್ಸ್ ಕೊಡಿಸ್ತಾನೆ, ಕಾಫಿ ಕೊಡಿಸ್ತಾನೆ. ಅದು ರೇಣುಕಾಸ್ವಾಮಿಯ ದುಡ್ಡಲ್ಲೇ ಎಲ್ಲವನ್ನ ಊಟ ಮಾಡ್ತಾರೆ, ಸ್ನ್ಯಾಕ್ಸ್ ಮಾಡ್ತಾರೆ, ಸ್ನ್ಯಾಕ್ಸ್ ತಿಂತಾರೆ, ಕಾಫಿ ಕುಡಿತಾರೆ. ಸೀದಾ ಆತನನ್ನು ಕರೆದುಕೊಂಡು ಬಂದು ಪಟ್ಟಣಗೆರೆಯ ವಿನಯ್ ಏನೊಂದು ಶೆಡ್ಡನ್ನು ಇಟ್ಕೊಂಡಿದ್ದ ಆ ಶೆಡ್ಗೆ ಕರೆದುಕೊಂಡು ಬರ್ತಾರೆ. ಆಗಾಗಲೇ ಶೆಡ್ನಲ್ಲಿ ಅದಕ್ಕೂ ಮೊದಲೇ ಕಾಯ್ತಿದ್ದಂತಹ ಈ ಹುಡುಗರು ಕಿರಾತಕರು ಯಾರಿದ್ರು, ಈ ಗ್ಯಾಂಗ್ ಏನಿತ್ತು, ರೇಣುಕಾಸ್ವಾಮಿಯನ್ನು ನೋಡಿದ ತಕ್ಷಣ ಏಕಾಏಕಿ ಹಲ್ಲೆಯನ್ನು ನಡೆಸ್ತಾರೆ. ಮಾರಣಾಂತಿಕವಾಗಿ ಹಲ್ಲೆಯನ್ನು ನಡೆಸಿ ಈತನನ್ನು ರೇಣುಕಾಸ್ವಾಮಿಯನ್ನು ಕರೆಸಿದ್ದೀವಿ ಅನ್ನೋ ನಿಟ್ಟಿನಲ್ಲಿ ಆ ಬಳಿಕ ದರ್ಶನ್ಗೆ ಮೆಸೇಜನ್ನು ಕೊಡ್ತಾರೆ. ದರ್ಶನ್ ಪವಿತ್ರ ಗೌಡ ಜೊತೆ ಬಂದು ಈಕೆಗೆ ಚಪ್ಪಲಿಯಲ್ಲಿ ಹೊಡಿತಾರೆ. ಅದಾದ ಬಳಿಕ ದರ್ಶನ್ ಕೂಡ ಈತನ ಮೇಲೆ ಮಾರಣಾಂತಿಕ ಹಲ್ಲೆಯನ್ನು ನಡೆಸ್ತಾರೆ. ಇವೆಲ್ಲವೂ ಕೂಡ ನಂಬಿ ಬಂದದ್ದಕ್ಕೆ ರೇಣುಕಾಸ್ವಾಮಿಗೆ ಸಿಕ್ಕಂತಹ ಉಡುಗೊರೆ ತನ್ನ ಪ್ರಾಣವನ್ನೇ ಕಳ್ಕೊಳ್ಬೇಕಾಯಿತು. ಅರುಣ್. ಓಕೆ ನರಸಿಂಹಮೂರ್ತಿ, ಆದರೆ ಆ ವ್ಯಕ್ತಿಗೆ ಎಲ್ಲೂ ಕೂಡ ಸಂಶಯ ಬಂದಂಗೆ ಕಾಣಿಸ್ತಾ ಇಲ್ವಾ? ನನಗೀಗ ಏನಾದರೂ ಆಗತ್ತೆ, ಇಲ್ಲಿ ಹೊಡಿತಾರೆ, ಇಂಥವು ಯಾವುದೂ ಕೂಡ ಅನುಮಾನ ಬಂದಂಗೆ ಕಾಣಿಸ್ತಾ ಇಲ್ಲ. ನೇರವಾಗಿ ಶೆಡ್ಡಿಗೆ ಕರ್ಕೊಂಡು ಬಂದು, ಯಾಕಂದರೆ ಅಲ್ಲಿ ಮಾಹಿತಿಗಳ ಪ್ರಕಾರ ಬರ್ತಾ ಇರೋದು ಸಂಜೆ 6 ಗಂಟೆ 6:30ಕ್ಕೆ ಅವ್ನು ಸತ್ತೇ ಹೋಗ್ಬಿಟ್ಟಿದ್ದ ಅಂತೇಳಿ. ಬಂದ ತಕ್ಷಣ ಇರೋಬರೋ ಎಲ್ಲ ಕೋಪವನ್ನು ಹಾಕಿ ಹೊಡೆದೇ ಬಿಟ್ಟಿದ್ದಾರ ಅಂತ, ಏನು ಮಾತುಕತೆ ನಡೆದೇ ಇಲ್ವಾ ಅಲ್ಲಿಗೆ ಅಂತ? ನಿಜ ಅರುಣ್, 11 ಗಂಟೆಗೆ ಚಿತ್ರದುರ್ಗವನ್ನು ತೊರೆದು ಹೊರಡ್ತಾರೆ. ಅಂದರೆ ಚಿತ್ರದುರ್ಗದಿಂದ ಬೆಂಗಳೂರಿಗೆ ಬರೋಕ್ಕೆ 2.5-3 ಗಂಟೆಗಳ ಕಾಲ ಹಿಡಿಯಬಹುದು. ಅದಾದ ಬಳಿಕ ಸೀದಾ RR ನಗರದ ಈ ಒಂದು ಶೆಡ್ಗೆ ಕರ್ತಾರ್ತಾರೆ. ಅಲ್ಲಿ ಏಕಾಏಕಿ ಮನಸೋ ಇಚ್ಛೆ ಮಾರಣಾಂತಿಕ ಹಲ್ಲೆಯನ್ನು ನಡೆಸಿದ್ದಾರೆ. ಆತನನ್ನು ಕೋಳಿಯನ್ನು ಎಸ್ತಂತೆ ಮೇಲಕ್ಕೆ ಎಸೆಯೋದು, ಆತನ ತಲೆ ಹಿಡಿದು ಅಲ್ಲೇ ನಿಂತಿದ್ದಂಥ ಆ ಟ್ರಕ್ಗಳಿಗೆ ಗುದ್ದಿಯೋದು, ತಲೆಯನ್ನು ಗೋಡೆಗೆ ಗುದ್ದಿರೋದು, ಮತ್ತು ರಾಡ್ಗಳಿಂದ ಆತನ ಮೇಲೆ ಹಲ್ಲೆಯನ್ನು ನಡೆಸಿರೋದು, ಆತನ 2 ಕಾಲುಗಳನ್ನು ಅಗಲಿಸಿ ಮರ್ಮಾಂಗಕ್ಕೆ ಹೊಡೆದಿರೋದು, ಒದ್ದಿರೋದು, ಎಲ್ಲ ಕೃತ್ಯಗಳನ್ನು ನಡೆಸಿದ್ದಾರೆ. ಹೀಗಾಗಿ ಆತನ ತಲೆಗೆ ತುಂಬುವಾಗಿ ಪೆಟ್ಟಾಗಿ ತಲೆ ಮೆದುಳಿಗೆ ತೀವ್ರವಾಗಿ ರಕ್ತಸ್ರಾವವಾಗಿ ರಕ್ತ ಹೆಪ್ಪುಗಟ್ಟಿ ಆತ ಸಾವನ್ನಪ್ಪಿದ್ದಾನೆ. ಯಾವಾಗ ದರ್ಶನ್ ಬಂದು ಮತ್ತು ಪವಿತ್ರ ಗೌಡ ಬಂದು ಹಲ್ಲೆಯನ್ನು ನಡೆಸಿ ವಾಪಸ್ ಹೋದರು, ಅದಾದ ಬಳಿಕ ಮತ್ತೆ ಇಲ್ಲಿದ್ದಂತಹ ಗ್ಯಾಂಗ್ ಮತ್ತೆ ಹಲ್ಲೆಯನ್ನು ನಡೆಸಿದ್ದಾರೆ. ಹೀಗಾಗಿ ಈ ನೋವನ್ನು ತಾಳಲಾರದೆ ರಕ್ತ ಹೆಪ್ಪುಗಟ್ಟು ಆತ ಅನ್ಕಾನ್ಶಿಯಸ್ ಆಗಿದ್ದ. ನೀರು ಹಾಕಿ ಆತನನ್ನು ಎಪ್ಸೋದಕ್ಕೆ ಪ್ರಯತ್ನವನ್ನು ಪಡ್ತಾರೆ. ಅದಾಗಲೇ ಆತ ಸತ್ತೋಗಿದ್ದ. ಅದಾದ ಬಳಿಕ ಡಾಕ್ಟ್ರನ್ನ ಕರೆಸೋದಕ್ಕೆ ಅಂತೇಳಿ ಓಡಾಡ್ತಾರೆ. ಸತ್ತ ಬಳಿಕ ಒಂದು ಅರ್ಧ ಗಂಟೆ 1 ಅವರ್ ಬಳಿಕ ದರ್ಶನ್ಗೆ ವಿಚಾರವನ್ನು ಕೂಡ ಮುಟ್ಟಿಸ್ತಾರೆ. ಹೀಗಾಗಿ ಎಲ್ಲೋ ಒಂದು ಕಡೆ ಈತ ಇಲ್ಲೋ ಒಂದು ಕ್ಷಮೆ ಕೇಳಿ ಹೊರಟೋದ್ರೆ ನನಗೂ ಇದಕ್ಕೆ ಸಂಬಂಧವಿರೋದಿಲ್ಲ ಅನ್ನೋ ನಿಟ್ಟಿನಲ್ಲಿ ಆತ ಒಪ್ಕೊಳ್ತಾನೆ. ಯಾಕಂತ ಹೇಳಿದ್ರೆ ಈ ಹಿಂದೆ ಈ ಶನಿವಾರಕ್ಕೂ ಮೊದಲು ಈತ ಮೆಸೇಜ್ ಮಾಡಿದ್ದ ಅನ್ನೋ ಕಾರಣಕ್ಕೋಸ್ಕರ ಹಲವಾರು ಥ್ರೆಟ್ ಕಾಲ್ಗಳನ್ನು ಎದುರಿಸಿದ್ದ. ಆತನಿಗೆ ಜೀವ ಬೆದರಿಕೆ ಕಾಲ್ಗಳು ಬಂದಿದ್ವು, ಮತ್ತು ಆತನಿಗೆ ಹೆದರಿಸಿದ್ರು, ಕಾಲ್ ಮಾಡಿ ಪದೇ ಪದೇ ಬೈತಿದ್ರು. ಹೀಗಾಗಿ ಈ ಪ್ರಕರಣದಿಂದ ಮುಕ್ತಿ ಹೊಂದೋಣ ಅನ್ನೋ ನಿಟ್ಟಿನಲ್ಲಿ ರಾಘವೇಂದ್ರನ ಮೇಲೆ ನಂಬಿಕೆ ಇಟ್ಟು ಆತ ಬೆಂಗಳೂರಿಗೆ ಬಂದಿದ್ದ. ಹೇಳಿ ಕೇಳಿ ರಾಘವೇಂದ್ರ ಕೂಡ ಚಿತ್ರದುರ್ಗದವನು, ನಮ್ಮ ಜಿಲ್ಲೆಯವನಲ್ವಾ ಅನ್ನೋ ನಂಬಿಕೆ ಮೇಲೆ ಆತ ಬೆಂಗಳೂರಿಗೆ ಬಂದು ತನ್ನ ಪ್ರಾಣವನ್ನು ಕಳ್ಕೊಂಡಿದ್ದಾನೆ.